ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇವತ್ತು ಒಟ್ಟಾರೆಯಾಗಿ 3ನೇ ಹಂತದ ಮತದಾನ ದೇಶದಲ್ಲಿ ನಡೀತಾ ಇದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ 2 ಹಂತದ ಚುನಾವಣೆಯ ಪೈಕಿ ಮೊದಲ ಹಂತಕ್ಕೆ ಇವತ್ತು ಮತದಾನ ನಡೀತಾ ಇದೆ. ಈ ಹಂತದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ಅದರಲ್ಲಿ ಅವರು ಪಶ್ಚಿಮ ಬಂಗಾಳದ ಮತದಾರರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಆ ವಿಡಿಯೋದಲ್ಲಿ ಅವರು ಮಾತಾಡಿರೋದನ್ನು ನೋಡಿದಾಗ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲೋಕೆ ಹೊರಟಿದ್ದಾರೋ, ಅಂದರೆ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸೋಕೆ ಹೊರಟಿದ್ದಾರೋ ಅಥವಾ ಬೇರೆ ಯಾವುದಾದ್ರೂ ಪಕ್ಷವನ್ನು ಗೆಲ್ಸೋಕೆ ಹೊರಟಿದ್ದಾರೋ ಅಂತ ಅನುಮಾನ ಬರೋದು ಸಹಜ. ಯಾಕೆಂದರೆ ಅವರ ಮಾತಿನ ವೈಖರಿ ಆಗಿದೆ. ನಾನು ಅವರು ಏನೇನು ಮಾತಾಡಿದ್ರು ಅನ್ನೋದನ್ನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತಾನೆ, ಬಿಟ್ ಬೈ ಬಿಟ್. ಮೊದಲನೇ ಭಾಗ ಒಂದು ಸಲ ನೋಡಬೇಡಿ. बंगाल के भाइयों और बहनों नमस्कार. ये चुनाव विचारधारा का चुनाव है और सबसे पहले मैं आपको बताना चाहता हूं कि बीजेपी चुनाव चोरी करती है. बीजेपी ने हरियाणा में, मध्य प्रदेश में, महाराष्ट्र में चुनाव चोरी किया है. एसआईआर चुनाव चोरी करने का तरीका है. ಅವರು ಆರಂಭ ಮಾಡ್ತಿರೋದೇ ಚುನಾವ್ ಚೋರಿ ಅನ್ನೋ ವಿಚಾರದಲ್ಲಿ. ಬಿಜೆಪಿ ಚುನಾವಣೆಯನ್ನೇ ಚೋರಿ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಹಿಂದೆ ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ, ಮಧ್ಯಪ್ರದೇಶಲ್ಲಿ ಇಲ್ಲೆಲ್ಲ ಚುನಾವ್ ಚೋರಿ ಮಾಡಿಕೊಂಡೇ ಬಿ ಜೆ ಪಿ ಗೆಲ್ತಾ ಬಂದಿದೆ. ಅವರು SIR ಮಾಡ್ತಿರೋದೇ ಅದಕ್ಕೆ ಅಂತ ಅವರು ತಮ್ಮ ಮಾತನ್ನು ಶುರು ಮಾಡ್ತಾರೆ. ಇಲ್ಲಿ ಮಾತೆತ್ತಿದ್ರೆ ಚುನಾವ್ ಚೋರಿ ಅಂತ ರಾಹುಲ್ ಗಾಂಧಿಯವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ವೋಟ್ ಚೋರಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾನು ಪದೇ ಹೇಳೋ ಹಾಗೆ ತಮ್ಮ ಮತವನ್ನು ಕಳೆದುಕೊಂಡಂತಹ ಒಬ್ಬನೇ ಒಬ್ಬ ಮತದಾರರನ್ನು ಅವರು ಇದುವರೆಗೆ ಕೋರ್ಟ್ ಮುಂದೆ ತಂದು ನಿಲ್ಲಿಸೋಕ್ಕಾಗಿಲ್ಲ. ಇರಲಿ, ಆದರೂ ಅವರು ಅದನ್ನು ಬಿಟ್ಟಿಲ್ಲ. ಅದು ಅವರವರ ಇಷ್ಟ. ಮುಂದೆ ರಾಹುಲ್ ಗಾಂಧಿ ಏನು ಹೇಳಿದ್ರು, ಅವರ ಎರಡನೇ ಭಾಗವನ್ನು ಈಗ ನೋಡೋಣ. बीजेपी की विचारधारा और कांग्रेस की विचारधारा देश में लड़ रही है. भाई और बहनों, 4000 किलोमीटर भारत जोड़ो यात्रा में हमने एक ही मैसेज दिया था, नफरत के बाजार में मोहब्बत की दुकान खोलनी है. बीजेपी बंगाल की कल्चर, हिस्ट्री और बंगाली भाषा के विरोध में काम करती है. ನಫರತ್ ಕಿ ಬಜಾರ್ ಮೇ ಮೊಹಬ್ಬತ್ ಕಿ ದುಖಾನ್ ತಮ್ಮ ಎಂದಿನ ಹಳೇ ಒಂದು ಘೋಷಣೆಯನ್ನು ಮತ್ತೆ ರಾಹುಲ್ ಗಾಂಧಿಯವರು ಇಲ್ಲಿ ಆಡಿದ್ದಾರೆ. ದ್ವೇಷದ ಬಜಾರ್ನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರೀತಿಯ ಅಂಗಡಿಯನ್ನು ತೆರೆಯುತ್ತೆ. ಇದನ್ನು ನಾನು ನನ್ನ ಭಾರತ್ ಜೋಡೋ ಯಾತ್ರೆಯಲ್ಲೇ ಸಹ ಅವತ್ತಿನಿಂದಲೂ ಹೇಳ್ಕೊಂಡು ಬಂದಿದ್ದೀನಿ. ನಮ್ಮದು ಅಂದರೆ ಕಾಂಗ್ರೆಸ್ ಪಕ್ಷದ್ದು ಮತ್ತು BJPಯದು ಯಾವತ್ತಿಗೂ ಸೈದ್ಧಾಂತಿಕ ಸಮರ. ಹಾಗಾಗಿ ನೀವು ಈ ಸೈದ್ಧಾಂತಿಕ ಸಮರವನ್ನು ಸಾರ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ಪರವಾಗಿರಿ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಿದ್ದಾರೆ. ನಫರತ್ ಕಿ ದುಖಾನ್, ಪಶ್ಚಿಮ ಬಂಗಾಳದಲ್ಲಿ ಎಷ್ಟೆಲ್ಲ ಹಿಂಸಾಚಾರಗಳಾಗಿವೆ, ಅದರ ಬಗ್ಗೆ ರಾಹುಲ್ ಗಾಂಧಿಯವರು ಒಂದೇ ಒಂದು ಮಾತನ್ನು ಇದುವರೆಗೂ ಆಡಿಲ್ಲ. ಅದು ದ್ವೇಷದ ರಾಜಕಾರಣ ಮಾಡ್ತಾ ಇದೆಯಲ್ಲ TMCಯ ಗೂಂಡಾಗಳ ವರ್ತನೆ ದಿನಾ ನಾವು ನೋಡ್ತಾ ಇದ್ದೀವಲ್ಲ ಇಡೀ ದೇಶದ ಜನ, ಅದು ಅವ್ರಿಗೆ ಕಾಣಿಸ್ತಾನೇ ಇಲ್ಲ. ಆಡಳಿತದಲ್ಲಿರೋದು TMC, ಅಲ್ಲಿನ ಪೊಲೀಸರೇ TMC ಪಕ್ಷದ ಗೂಂಡಾಗಳ ಥರ ವರ್ತಿಸ್ತಾ ಇದ್ದಾರೆ ಅಂತ ಕೋರ್ಟೇ ಚೀಮಾರಿ ಹಾಕಿದೆ. ಅದು ಯಾವುದು ಕಾಣಿಸ್ತಾನೇ ಇಲ್ಲ. ಆದರೂ ಅವರು BJPಯ ವಿರುದ್ಧ ನಮ್ಮದು ಸೈದ್ಧಾಂತಿಕ ಸಮರ ಅಂತ ಹೇಳ್ತಾ ಇದ್ದಾರೆ ಹೊರತು TMC ವಿರುದ್ಧ ಮಾತ್ರ ಮಾತಾಡೋದಕ್ಕೆ ಪಾಪ ಯಾಕೋ ಹೆದರ್ತಾ ಇದ್ದಾರೆ. ಇರಲಿ, ಅವರು ಮಾತಾಡಿದಂತಹ ಮೂರನೇ ಭಾಗವನ್ನು ಈಗ ನೋಡೋಣ. कॉन्स्टिट्यूशन कहता है दैट इंडिया, दैट इज भारत, इज अ यूनियन ऑफ स्टेट्स. हम कॉन्स्टिट्यूशन की रक्षा कर रहे हैं. बीजेपी कॉन्स्टिट्यूशन को खत्म करने की कोशिश कर रहा है. भाई और बहनों, अगर ममता जी ने साफ सुथरी सरकार चलाई होती, अगर ममता जी ने बंगाल को पोलराइज नहीं किया होता तो बीजेपी के लिए रास्ता नहीं खुलता. ನೋಡಿದ್ರಲ್ಲ, ಎಂದಿನಂತೆ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಂದರೆ ಸಂವಿಧಾನವನ್ನು ರಕ್ಷಿಸೋಕೆ ಹೋರಾಡ್ತಾ ಇರುವಂಥ ಪಕ್ಷ ಅಂತ. ಪಾಪ ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳದಲ್ಲಿ ಸಂವಿಧಾನವನ್ನು ಎಷ್ಟರ ಮಟ್ಟಿಗೆ ರಕ್ಷಣೆ ಮಾಡ್ತಿದ್ದಾರೆ ಅನ್ನೋದು ರಾಹುಲ್ ಗಾಂಧಿಯವರು ಗೊತ್ತಿಲ್ವೇನೋ ಪಾಪ. ಆ ಒಂದು ನೀಲಿ ಫೈಲನ್ನು ಹೊತ್ಕೊಂಡು ಹೋದ್ರಲ್ಲ ಮಮತಾ ಬ್ಯಾನರ್ಜಿಯವರು,
ನಿನ್ನೆ ತಾನೇ ಕೋರ್ಟು ಛೀಮಾರಿ ಹಾಕ್ತು ಮಮತಾ ಬ್ಯಾನರ್ಜಿ ಅವರಿಗೆ. ಐಪ್ಯಾಕ್ ಅನ್ನುವಂಥ ಒಂದು ಸಂಸ್ಥೆಯ ಮೇಲೆ ಇಡಿ ದಾಳಿ ಆಯಿತು, ಇಡಿ ತನಿಖೆ ನಡೀತಾ ಇತ್ತು. ಆಗ ಒಬ್ಬ ಮುಖ್ಯಮಂತ್ರಿಯಾಗಿ ಮಮತಾ ಬ್ಯಾನರ್ಜಿ ಆ ತನಿಖೆಗೆ ಸಹಕಾರ ನೀಡೋದು ಬಿಟ್ಟು ತನಿಖೆ ನಡೀತಾ ಇದ್ದಂತಹ, ವಿಚಾರಣೆ ನಡೀತಾ ಇದ್ದಂತಹ ಐಪ್ಯಾಕ್ ಕಚೇರಿಗೆ ಹೋಗಿ ಅಲ್ಲಿಗೆ ನುಗ್ಗಿ ಅಲ್ಲಿದ್ದಂಥ ಫೈಲನ್ನು ಹೊತ್ಕೊಂಡು ಆಚೆ ಬಂದರು. ಇದು ಒಂದು ರೀತಿಯಲ್ಲಿ ದಗಾಕೋರ್ತನ. ಇದನ್ನು ನಿನ್ನೆ ಕೋಲ್ಕತ್ತಾ ಹೈಕೋರ್ಟು ಭಾಳ ತೀಕ್ಷ್ಣವಾಗಿ ಛೀಮಾರಿ ಹಾಕ್ತು. ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಡೆಮಾಕ್ರಸಿಯನ್ನು ಹೇಗೆ ನೀವು ಧ್ವಂಸ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಕೇಳ್ತು. ಇದು ಸಂವಿಧಾನ ಉಳಿಸಬೇಕಾಗಿರುವಂಥದ್ದು ಇಲ್ಲಿ. ಆದರೆ ರಾಹುಲ್ ಗಾಂಧಿಯವರು ಇಲ್ಲಿ ಏನೂ ಮಾತೇ ಆಡಲ್ಲ. ಇಲ್ಲಿ ಸಂವಿಧಾನ ಅಪಾಯದಲ್ಲಿದೆ ಅಂತ ಅನಿಸೋದೇ ಇಲ್ಲ ಅವ್ರಿಗೆ. ಆದರೂ ನಾವು ಸಂವಿಧಾನ ರಕ್ಷಕರು ಅಂತ ಹೇಳ್ತಾ ಹೋಗ್ತಾರೆ. ಇರಲಿ, ಇನ್ನೂ ಮುಂದುವರೆದು ರಾಹುಲ್ ಗಾಂಧಿಯವರು ಏನು ಮಾತಾಡ್ತಾರೆ ಮುಂದಿನ ಭಾಗವನ್ನು ನೋಡಿಬೇಕಾದ್ರೆ. कांग्रेस पार्टी बीजेपी से लड़ती है और बीजेपी जानती है कि कांग्रेस पार्टी ही बीजेपी को रोक सकती है. कांग्रेस पार्टी का पूरा समर्थन कीजिए, कांग्रेस पार्टी को वोट दीजिए और कांग्रेस पार्टी की सरकार बंगाल में बनाइए. आप सबका बहुत बहुत धन्यवाद. नमस्कार. ಇಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಎಷ್ಟು ಶಾಸಕರು ಇದ್ದಾರೆ ಗೊತ್ತಾ ವೆಸ್ಟ್ ಬೆಂಗಾಲಲ್ಲಿ ಈಗ? ಅಂದರೆ 2021 ಚುನಾವಣೆಯ ನಂತರ ಹಾಲಿ 294 ಸ್ಥಾನಗಳ ಪೈಕಿ ಪಶ್ಚಿಮ ಬಂಗಾಳದಲ್ಲಿರುವಂಥ ಕಾಂಗ್ರೆಸ್ ಶಾಸಕರ ಸಂಖ್ಯೆ 0. ಒಬ್ಬರು ಕಾಂಗ್ರೆಸ್ ಶಾಸಕರಿಲ್ಲ ಅಲ್ಲಿ. 2021 ಅವರು 92 ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿತ್ತು ಕಾಂಗ್ರೆಸ್, 165 ಸ್ಥಾನಕ್ಕೆ ಲೆಫ್ಟ್ ಫ್ರಂಟ್ ಕಂಟೆಸ್ಟ್ ಮಾಡಿತ್ತು. ಅವೆರಡು ಮೈತ್ರಿ ಮಾಡಿಕೊಂಡಿದ್ದು. ಆಗ 92 ಸ್ಥಾನಗಳಲ್ಲಿ ಕೇವಲ 1 ಸ್ಥಾನ ಗೆಲ್ಲಿಲ್ಲ ಕಾಂಗ್ರೆಸ್. 23ರಲ್ಲಿ ಯಾವುದೋ ಒಂದು ಬೈ ಎಲೆಕ್ಷನ್ ಆಯಿತು, ಆಗ ಒಂದು ಸೀಟನ್ನು ಕಾಂಗ್ರೆಸ್ ಗೆಲ್ತು. ಅವರು ಕೂಡ ಆಮೇಲೆ ತೃಣಮೂಲ್ ಕಾಂಗ್ರೆಸ್ ಪಕ್ಷಕ್ಕೆ ಜಂಪ್ ಆಗ್ಬಿಟ್ರು. ಇಂಥ ಪಶ್ಚಿಮ ಬಂಗಾಳದಲ್ಲಿ ನಮ್ಮನ್ನು ಗೆಲ್ಲಿಸಿ ಅಂತ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ. ಈ ಸಲ ಅಂದರೆ 2026 ಚುನಾವಣೆಯಲ್ಲಿ ಅವರು 284 ಸ್ಥಾನಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದಾರೆ. ರಾಹುಲ್ ಗಾಂಧಿಯವರು 294 ಸ್ಥಾನಗಳ ಪೈಕಿ 284 ಸ್ಥಾನಗಳಿಗೆ ಅವರು ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ಅವರಿಗೆ ಒಬ್ಬ MLA ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಪಡ್ಕೊಂಡಂಥ ಮತಗಳ ಪ್ರಮಾಣ 2.9%. ಆದರೆ BJP ಮತ್ತು TMC ಪಡ್ಕೊಂಡಂಥ ಮತಗಳ ಪ್ರಮಾಣ ಎಷ್ಟು? TMC 48%, BJP 39%. ಹೀಗಿರುವಾಗ ನಮ್ಮನ್ನು ಅಧಿಕಾರಕ್ಕೆ ತನ್ನಿ ಅಂತ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ. ಹೇಳಿ, ಖಂಡಿತ ತಪ್ಪಲ್ಲ. ಆದರೆ ನಮ್ಮನ್ನು ಅಧಿಕಾರಕ್ಕೆ ಯಾಕೆ ತರಬೇಕು ಅಂತ ಅವರು ಮತದಾರರಿಗೆ ಹೇಳಬೇಕಲ್ಲ. ಪಶ್ಚಿಮ ಬಂಗಾಳದಲ್ಲಿರೋದು ಮಮತಾ ದೀದಿಯವರ ಸರ್ಕಾರ. ಮಮತಾ ದೀದಿಯವರ ಸರ್ಕಾರವನ್ನು ಕಿತ್ತೊಗೆಯಿರಿ ಅಂತ ಅವ್ರು ಹೇಳ್ತಾನೆ ಇಲ್ಲ. ಅವ್ರು ಹೇಳ್ತಿರೋದು BJP ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಅದಕ್ಕೋಸ್ಕರ ನಮಗೆ ಓಟ್ ಕೊಡಿ ಅಂತ. ಇದು ಎಲ್ಲಿಯ ಲಾಜಿಕ್ಕು? ಹಾಗಾಗಿಯೇ ಕಾಂಗ್ರೆಸ್ಸು ಪಶ್ಚಿಮ ಬಂಗಾಳದಲ್ಲಿ ಈಗ 0ಗೆ ಬಂದು ಕೂತಿದೆ. ಈ ಬಾರಿಯ ಚುನಾವಣೆಯಲ್ಲೂ ಅದು ಏನಾಗುತ್ತೋ ಗೊತ್ತಿಲ್ಲ. ಹಬ್ಬ ಅಂದರೆ 1 ಸೀಟೋ 2 ಸೀಟೋ ಗೆಲ್ಬೋದು ಅಂತ ಕೆಲವು ಲೆಕ್ಕಾಚಾರಗಳು ಹೇಳ್ತಾ ಇವೆ. ಆದಾಗ್ಯೂ ರಾಹುಲ್ ಗಾಂಧಿಯವರು ಮಮತಾ ದೀದಿಯ ವಿರುದ್ಧ ಮಾತಾಡೋದು ಬಿಟ್ಟು, ಅವರನ್ನು ಅಧಿಕಾರದಿಂದ ಕಿತ್ತೊಗೆಯಿರಿ ಅಂತ ಹೇಳೋದು ಬಿಟ್ಟು, ಅಲ್ಲಿ ವಿರೋಧ ಪಕ್ಷವಾಗಿರುವಂಥ BJP ವಿರುದ್ಧ ನಾವು ಹೋರಾಡ್ತೀವಿ, ಅದಕ್ಕೆ ನಮಗೆ ಮತ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದನ್ನೇ ಅಲ್ವಾ ಎಡಬಿಡಂಗಿತನ ಅನ್ನೋದು.